ಇವತ್ತೊಂದು ಫ್ರೆಂಡ್ಸ್ ಜೋರು ಮಳೆ ಇತ್ತು. ಹಾಗೆ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ಹಾಗೆ ಈಗ ನಿನ್ನೆಯಿಂದ ಸುರಿತಾ ಇರೋ ಮಳೆಗೆ ನಮ್ಮ ಬಾವಿಯಲ್ಲಿ ಎಷ್ಟು ನೀರಾಗಿದೆ ಗೊತ್ತಾ? ನೋಡಿ, ಆಳ ತುಂಬ ಇದೆ, ಆದರೂ ಕೂಡ ನೀರು ಮೇಲೆ ಬಂದಿದೆ. ನಿಮಗೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇಲ್ಲ, ನನಗೆ ಇಲ್ಲಿ ಗೊತ್ತಾಗ್ತಿದೆ ಎಷ್ಟು ಇನ್ನೂ ಇಲ್ಲಿ ತನಕನೂ ಕೂಡ ಬರ್ತದೆ ನೀರು. ಅಷ್ಟರವರೆಗೆ ನೀರು ಬಂದರೆ ಮಳೆಗಾಲ ಸರಿಯಾಗಿ ಆಗಿದೆ, ಮತ್ತು ನೆರೆ ಹಾವಳಿ ಎಲ್ಲ ಬಂದಿದೆ ಅಂತ ಅರ್ಥ. ನಮ್ಮ ಕಡೆ ಎಲ್ಲ ಅಲ್ಲಿ ತನೂ ನೀರು ಮೇಲೆ ಬರ್ತದೆ. ಆದರೆ ಇನ್ನೂ ಎಷ್ಟು ಕೆಳಗೆ ಇದೆ ನೋಡಿ. ಇಲ್ಲಿ ತನಕ ನೀರು ಬಂದರೆ ನಾನು ಕಮೆಂಟ್ ಮಾಡ್ತೀನಿ ಆಯಿತಾ. ನೋಡಿ, ನಮ್ಮ ಮನೆಯಲ್ಲಿ ಈ ಹೂವಾಗಿದೆ. ನಾವಿದಕ್ಕೆ ಗೊಂಡೆ ಹೂವು ಅಂತ ಹೇಳ್ತೀವಿ. ಹೆಸರುವಾಸಿ ಚೆಂಡು ಹೂವು ಅಂತ ಅಲ್ವಾ, ಜಾಸ್ತಿ ಎಲ್ಲರೂ ಚೆಂಡು ಹೂವು ಅಂತ ಹೇಳ್ತಾರೆ. ಈಗ ಗಿಡ ಚಿಕ್ಕದು, ಆದರೆ ಹೂವು ಆಯ್ತದೆ. ಇದು ಹೂವಿನ ಮೇಲೆ ನೀರು ಬೀಳ್ತದೆ ನೋಡಿ, ಮಳೆ ನೀರಿಗೆ ಇದು ಹೂವು ವಜ್ಜೆಯಾಗಿ ಈ ಥರ ಮುರಿದು ಹೋಗ್ತದೆ, ನಿಲ್ಲೋದೇ ಇಲ್ಲ. ಆದರೂ ಒಂದು ಬೀಜ ಮಾಡುವಂಥ ಒಂದು ಹೂವನ್ನು ಹೀಗೆ ಬಿಟ್ಟಿಟ್ಟಿದ್ದೇನೆ ನೋಡಿ. ಈ ಹೂವಿಗಂತೂ ಎಷ್ಟೊಂದು ಹೆಸರು ಹೇಳ್ತಾರೆ. ಸಂಜೆ ಮಲ್ಲಿಗೆ ಅಂತಾರೆ, ಮಧ್ಯಾಹ್ನ ಮಲ್ಲಿಗೆ, ಮಧ್ಯಾಹ್ನ ಪುಷ್ಪ, ಆಮೇಲೆ ಇನ್ನೂ ಏನೇನೋ ಬೇರೆ ಬೇರೆ ಹೆಸರು ಹೇಳ್ತಾರೆ. ನಿಮ್ಮ ಕಡೆ ಏನು ಹೆಸರು ಹೇಳ್ತೀರಿ ಅಂತ ಕಮೆಂಟ್ ಮಾಡಿ. 4 o'clock ಫ್ಲವರ್ ಅಂತಾರೆ. ಸೊ ಹಿಂಗೆ ಸುಮಾರಷ್ಟೆಲ್ಲ ಹೆಸರನ್ನು ಹೇಳ್ತಾರೆ. 4 o'clock ಆಯಿತು, ಆದರೂ ಕೂಡ ಇದೆ ಇವತ್ತೇನು ಅರಳಿಲ್ಲ, ಎಂತಕ್ಕೆ ಅಂತ ಗೊತ್ತಿಲ್ಲ. ನಮ್ಮನೇಲಿ 2 ಕಲರ್ ಉಂಟು, ಒಂದು ಯೆಲ್ಲೋ ಮತ್ತು ಪಿಂಕ್ ಕಲರು. ಇದು ರಾಣಿ ಪಿಂಕ್. ಇಲ್ಲಾಂದರೆ ಫುಲ್ಲು ಚೆಂದ ಅರಳುತ್ತದೆ. ಇವತ್ತು ಎಂತಕ್ಕಂತ ಗೊತ್ತಿಲ್ಲ, ಅರಳಲಿಲ್ಲ ಇನ್ನು. ಇದು ಲಕ್ಕಿ ಬ್ಯಾಂಬೂ ಗಿಡ ನೋಡಿ. ಇದೊಂದು ಪ್ಲ್ಯಾಂಟ್ ಎಲ್ಲಾದರೂ ನಿಮಗೆ ಸಿಕ್ಕರೆ ಬೆಳೆಸ್ಕೊಳ್ಳಿ ಆಯಿತಾ. ತುಂಬ ಮಜವಾಗಿದೆ ಗಿಡ, ಯಾವ ಥರ ಅಂತ ನೋಡಿ, ನಿಮಗೇನೆ ಗೊತ್ತಾಯ್ತದೆ ಎಷ್ಟು ಮಜಾ ಇದೆ ನೋಡಿ ಈ ಗಿಡದಲ್ಲಿ. ಫ್ಲವರೆಲ್ಲ ಏನೂ ಆಗೋದಿಲ್ಲ, ಸುಮ್ಮನೆ ಈ ಥರ ಶೋ ಪ್ಲ್ಯಾಂಟು. ಅಂದರೆ ಭಾರಿ ಚೆಂದ ಈ ಗಿಡ. ಈ ಥರ ಎಲೆಗೆ ಮತ್ತು ಸಣ್ಣ ಎಲೆ ಆಗೋದು, ಇದೇ ಸ್ಪೆಷಲ್ಲು. ತುಂಬ ರೇರ್ ಇದು, ಎಲ್ಲೂ ಕೂಡ ಸಿಗೋದಿಲ್ಲ ಇದರದ್ದು. ಇದಕ್ಕೆ ಮತ್ತು ಬೀಜ ಎಲ್ಲ ಏನೂ ಆಗೋದಿಲ್ಲ. ನಾವು ಇದರದ್ದು ಈ ಥರದ್ದು ಒಂದು ಕಟಿಂಗ್ಸನ್ನು ತೆಗೆದು ಪ್ಲ್ಯಾಂಟನ್ನು ಮಾಡ್ಕೊಳ್ಳೋದು. ಚೆನ್ನಾಗಿದೆ. ನನಗಿದು ನಮ್ಮ ರಿಲೇಟಿವ್ ಮನೆಯಲ್ಲಿ ಇದ್ದಿತ್ತು, ತಗೊಬಂದಿದೆ ನೋಡಿ. ತುಂಬ ಚೆಂದ ಕಾಣಿಸ್ತದೆ ಇದನ್ನು ವಾಟರ್ ಬೆಳೆಸಿದ್ರೆ. ಕಿನ್ನರ್ ಬಂದಿದೆ, ಅದನ್ನ ಮತ್ತೆ ಲೆಕ್ಕ ಹಿಡ್ಕ ಚೀಲ ತುಂಬ್ಕೊಂಡು ಹೋಗೋರಿ. ಹೆಚ್ಚಿಲ್ಲ ಅಂದೆ. ಎಷ್ಟು? ಹಾಯ್ ಮಾಡಿ, ಹಾಯ್ ಮಾಡ್ರ. ಇವತ್ತು ಫ್ರೆಂಡ್ಸ್ ಗರಿಟೆನ ಸೇಲ್ ಮಾಡಿದೆ. ಸುಮಾರು ಸರಿ ಆಯಿತು. ಈ ಸರಿ ಕಡಿಮೆ ಅಮೌಂಟ್ ಆಯಿತಾ, 50 ರೂಪಾಯಿ ಅಷ್ಟೇ. 30 ಗರಿಟೆಗೆ 50 ರೂಪಾಯಿ, 1.5 ಮತ್ತು
ಮಾರಾಟ ಮಾಡಿತ್ತು ಒಂದು ಗರಿಟೆಗೆ. ರೇಟ್ ಜಾಸ್ತಿ ಆಗಿದೆಯಂತೆ, ಆದರೆ ಊರ ಕಡೆಗೆಲ್ಲ ಕಡಿಮೆ ಇತ್ತು. ನಾನು ಎಲ್ಲನೂ ಒಟ್ಟು ಮಾಡಿ ಜಾಸ್ತಿ ಮಾಡಿ ಮಾರಾಟ ಮಾಡುವಂತಿದ್ದೆ. ಆದರೆ ಇವರಂತೂ ಯಾವಾಗಲೂ ಪರಿಚಯ ಇದ್ದವರು, ಇವತ್ತು ಬಂದು ತಗೊಂಡು ಹೋಗೋರು. ನಮ್ಮದು ಕಬ್ಬಿಣ ಮತ್ತು ಪ್ಲಾಸ್ಟಿಕ್ಕು ಎಲ್ಲನೂ ಕೂಡ ನಾವು ಅವರಿಗೆ ಕೊಡ್ತೇವೆ. ಹಾಗಾಗಿ ಅವರು ಪರಿಚಯ ಆಗಿಬಿಟ್ಟಿದೆಯಾ, ಕೊಡಲಿಲ್ಲ ಅಂದರೆ ಸರಿಯಾಗೋದಿಲ್ಲ. ಹಾಗಾಗಿ ಒಂದು 35 ಹಣ ತಗೊಂಡೋಗಿ ಅಂತಂದರೆ ತಗೊಂಡೋದ್ರು. ಈಗ ರಾಶಿ ಜನ ಬತ್ರಪ್ಪ, ವಾರದಲ್ಲಿ ಒಂದು 5-6 ಜನ ಹಿಂಗೆಲ್ಲ ಬೇರೆಯವರೆಲ್ಲ ಬತ್ತೇ ಇರ್ತಾರೆ ಗರಿಟೆ ಎಲ್ಲ ತಗೊಳೋಕ್ಕೆ. ಸಿಕ್ಕಾಪಟ್ಟೆ ವ್ಯಾಲ್ಯೂ ಬಂದುಬಿಟ್ಟಿದೆ ಗರಿಟೆಗೆ ಈಗ. ಹಾಗೆ ನಮಗೆ ಇವತ್ತು ಇಷ್ಟ ಸಿಕ್ತು, 50 ರೂಪಾಯಿ ಗರಿಟೆದು. ಜೂಲಿದು ಫೇವ್ರೆಟ್ ಪ್ಲೇಸ್ ಇದೆ ನೋಡಿ. ಅವಳು ಬಂದರೆ ಕೂತ್ಕೊಳ್ಳೋ ಬಿಗಿಸ್ಕೊಂಡು ಅಲ್ಲೇ ನಿದ್ರೆ ಮಾಡ್ತದೆ. ಜೂಲಿ ಎಲ್ಲೇ ಕೂತ್ಕೊಳ್ಳೋದು? ಏ ಜೂಲಿ, ಎಲ್ಲಿ ಕೂತ್ಕೊಳ್ಳೋದು? ದುಡ್ಡಾಕ್ತೆ ನಾನು ಇಲ್ಲಿ ಕೂತ್ಕೊಂಡು ನನ್ನ ಕೆಲಸ ಮಾಡ್ತಿದ್ರೆ ಅವರಲ್ಲಿಂದ ನನ್ನನ್ನು ನೋಡ್ತಾ ಇರೋದು, ಇವಳೆಂತ ಮಾಡ್ತದೆ ಹೇಳಿ. ಆಮೇಲೆ ಫಾಲೋ ಮಾಡ್ಕೊಂಡು ಬರೋದಿಲ್ಲಿ. ಏನಾ ಎಂತತ್ರ ನಿಮ್ಮದು? ಎಂತರಕ್ಕೆ? ನಾನಿಂತ ತಿಂಡಿ ತರಲಿಲ್ಲ ಆಯಿತಾ, ನಾನಿಂತ ತಿಂಡಿ ತರಲಿಲ್ಲ. ಇನ್ನೊಬ್ಳು ಬಂತು ಜೂಲಿ ನೋಡಿ, ಒಟ್ಟಿಗೆ ಸೇರೋದೇ. ಒಂದು ಪ್ಲೇಟ್ ತಂದಿದೆ. ಮತ್ತು ನೋಡಿ, ಇದು ಹಾಗಲಕಾಯಿ ಅನ್ನು ಒಂದು ಬೀಜಕ್ಕೆ ಇಟ್ಕೊಳ್ಬೇಕು ಹೇಳಿ ತೆಗೆದಿದೆ. ಅದು ಹಣ್ಣಾಗಿತ್ತಾ, ಹಾಗೆ ನೋಡಿ ಇದರಲ್ಲಿ ಹಾಗಲಕಾಯಿ ಹಣ್ಣಾಗಿ ಬೀಜ ಹೀಗಾಗೋದು ರೆಡ್ ಕಲರಲ್ಲಿ. ಹಾಗಲಕಾಯಿ ಅದನ್ನು ಬೀಜ ತೆಗಿಬೇಕು ಅಂತ ಬಿಸಿಲಿಲ್ಲ, ಆದ್ರೂ ಹಾಗೆ ಇಟ್ಟರೆ ಇದು ಒಣಗ್ತದೆ. ನೋಡಿ, ಇದು ಹಾಗಲಕಾಯಿನೂ ತಿಂತದಂತೆ. ಇದು ಪಪ್ಪಾಯಿ ಹಣ್ಣು ಮಾಡೋದೆ. ತಿನ್ನು ಒಳ್ಳೆ ಟೇಸ್ಟ್ ಅದೆ, ತಿನ್ನು. ಹಾಗಲಕಾಯಿನೂ ತಿಂತದಂತೆ ನೋಡಿ ಜೋಲಿ. ಕೈ ಎತ್ತಿರ್ಬೇಕು ಈಗ. ಪಪ್ಪಾಯಿ ಅಂತಂದ್ಬಿಟ್ರೆ ಫೇವ್ರೇಟ್ ಆಯ್ತು, ಎಲ್ಲಿದ್ರೂ ಓಡಿ ಬರ್ತದ್ರ ವಾಸನೆ ಕೇಳ್ಕೊಂಡು. ಈಗ ಅದ್ರ ಬಣ್ಣ ನೋಡ್ಕೊಂಡು ಪಪ್ಪಾಯಿ ಎಳೆ ಓಡಿ ಬಂದಿದ್ದು ನೋಡಿ. ಈ ಥರ ಕೆಂಪಾಗಿರುವಂಥ ಬೀಜವನ್ನು ಈ ಥರ ಸ್ವಲ್ಪ ಹಿಂಡಿದ್ರೆ ಹಾಗಲಕಾಯಿ ಬೀಜ ಸಿಗ್ತದೆ ನೋಡಿ. ಇದನ್ನು ಸ್ವಲ್ಪ ತೊಳೆದು ಒಣಗಿಸಿ ಇಟ್ಕೊಳ್ಬೇಕು ನೋಡಿ, ಈ ಥರ ಇರ್ತದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ವಲ್ಪ ಲೆಂತಾಗೇ ಇದೆ. ಹಾಗೆ ಸ್ಕಿಪ್ ಮಾಡ್ಕೊಂಡು ನೋಡೋ ಹಾಗಿದ್ದರೆ ಬೇಗ ಮುಗಿಸ್ಬೋದು. ಡಿಟೇಲಾಗಿ ನೋಡೋದಿದ್ದರೆ ಒಂದು ಸ್ವಲ್ಪ ಸಮಯ ಬೇಕಾಯ್ತದೆ. ಹಾಗೆ ನಿಮಗೆಲ್ಲ ಫ್ರೀ ಇರುವಾಗೆಲ್ಲ ಬ್ಲಾಗ್ನೆಲ್ಲ ನೋಡಿ. ಮತ್ತು ಇವತ್ತು ಮಾಡಿರುವಂಥ ರೆಸಿಪಿ ಡಿಟೇಲಾಗಿ ಇರೋದ್ರಿಂದ ಸ್ವಲ್ಪ ಲೆಂತಾಗಿದೆ ವಿಡಿಯೋ ಬಂದು. ಹಾಗೆ ಇವಾಗ ನಾನು ಬಿರಿಯಾನಿ ಮಾಡುವ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ರೆಸಿಪಿ ಕೂಡ ಶೂಟ್ ಮಾಡ್ಕೊತಾ ಇದ್ದೀನಿ. ಬಿಹೈಂಡ್ ದಿ ವ್ಲಾಗ್ ನಾನು ಸುಮಾರು ಸಾರಿ ಬಿರಿಯಾನಿ ಎಲ್ಲ ಮಾಡಿದ್ದೀನಿ, ಆದರೆ ವ್ಲಾಗನ್ನು ಇಲ್ಲಿವರೆಗೂ ಕೂಡ ಅಪ್ಲೋಡ್ ಮಾಡಿದ್ದಿಲ್ಲ ಬಿರಿಯಾನಿ ರೆಸಿಪಿಯನ್ನು. ಇಷ್ಟು ದಿನ ತನಕ ಸ್ವಲ್ಪ ನನಗೆ ಟೈಮ್ ಬೇಕಾಯಿತು ಪರ್ಫೆಕ್ಟಾಗಿ ಕಲಿಯೋದಕ್ಕೆ. ಇವತ್ತು ಮಾಡಿರೋಂಥ ರೆಸಿಪಿ ಇಂದ ಸ್ವಲ್ಪ ಐಡಿಯಾ ಬಂದಿದೆ, ಎಷ್ಟು ಕ್ವಾಂಟಿಟಿಗೆ ಎಷ್ಟೆಷ್ಟು ಹಾಕಿದರೆ ಸರಿ ಆಗ್ತದೆ, ಸ್ಪೈಸೀಸ್ ಆಗಲಿ ಎಲ್ಲನೂ ಕೂಡ ಅಂಥೇಳಿ ಒಂದು ಐಡಿಯಾ ಬಂದಿರೋದ್ರಿಂದ ನಿಮ್ಮ ಜೊತೆಗೆ ಇವಾಗ ಹಂಚ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ ಬಿರಿಯಾನಿ ರೆಸಿಪಿಯನ್ನು. ಹಾಗೆಯೇ ಯಾವ ಥರ ಬಿರಿಯಾನಿ ಮಾಡಿದ್ದೀನಿ ಅಂತ ನೀವು ಕಾಮೆಂಟ್ ಮಾಡಿ. ಹಾಗೆ ಇವಾಗ ನಾನು ಫ್ರೈಡ್ ಆನಿಯನನ್ನು ಮಾಡ್ಕೊಳ್ತಾ ಇದ್ದೀನಿ. 1 kg ಚಿಕನ್ ಉಂಟು, ಹಾಗಾಗಿ 2 ಈರುಳ್ಳಿಯನ್ನು
ದೊಡ್ಡ ಸೈಜ್ ಇದು 2 ಈರುಳ್ಳಿಯನ್ನು ಫ್ರೈಡ್ ಆನಿಯನ್ನ ಮಾಡ್ಕೊತ ಇದ್ದೀನಿ ನೋಡಿ. ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಎಣ್ಣೆಯಲ್ಲಿ ತೆಂಗಿನೆಣ್ಣೆ ಅಥವಾ ಸನ್ಫ್ಲವರ್ ಆಯಿಲ್ ಯಾವುದಾದ್ರೂ ಒಂದು ಎಣ್ಣೆಯಲ್ಲಿ ಚೆನ್ನಾಗಿ ಅದು ಕಪ್ಪಗಾಗೋ ತನಕ ಹುರ್ಕೊಂಡ್ರೆ ಆಯಿತು. ಮತ್ತು ಇದಕ್ಕೆ ಉಪ್ಪು ಮತ್ತು ಬೇರೆ ಬೇರೆ ಏನಾದರೂ ವಸ್ತು ಎಲ್ಲ ಹಾಕುವಂಥ ಅಗತ್ಯ ಇರೋದಿಲ್ಲ. ಬರೀ ಆನಿಯನ್ನನ್ನೇ ನಾವು ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಆಯಿತು. 2 ಈರುಳ್ಳಿಯನ್ನು ಫ್ರೈಡ್ ಆನಿಯನ್ ಆಗಿ ಮಾಡಿಟ್ಕೊಂಡಾಯಿತು. ಇದು ಮಾಡ್ಕೊಂಡಿರುವಂಥ ಮೊದಲನೇ ಕೆಲಸ. ಇವಾಗ ನಾನು ನೋಡಿ ಸಪ್ರೇಟಾಗಿ ಎಲ್ಲ ಪೌಡ್ರ್ಗಳನ್ನೆಲ್ಲ ಪ್ರಿಪೇರ್ ಮಾಡ್ಕೊತ ಇದ್ದೀನಿ ಏನೇನು ಅಂತೆಲ್ಲ. ಸೊ 1 ಸ್ಪೂನ್ ಆಗುವಷ್ಟು ಬಡಸೊಪ್ಪು, ಆಮೇಲೆ 1 ಸ್ಪೂನ್ ಆಗುವಷ್ಟಲ್ಲ, ಒಂದು ಅರ್ಧ ಜೀರಿಗೆ ಸ್ವಲ್ಪ ಕಡಿಮೆ ಹಾಕಬೇಕು, ಜೀರಿಗೆ ಒಂದು ಸ್ವಲ್ಪ ಕಡಿಮೆ, ಆಮೇಲೆ 2 ಸ್ಪೂನ್ ಆಗುವಷ್ಟು ಧನಿಯನ್ನ ಹಾಕಿ ಈ ಥರ ಫೈನ್ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ನಿಮಗೆ ರೆಡಿ ಪೌಡ್ರ್ ಇದ್ದರೆ ಅದನ್ನು ಕೂಡ ಬಳಸ್ಬೋದು. ನಮ್ಮನೇಲಿ ರೆಡಿ ಪೌಡ್ರ್ ಇಲ್ಲಾಗಿತ್ತು, ಹಾಗಾಗಿ ನಾನು ಇದಕ್ಕೋಸ್ಕರನೇ ಸಪ್ರೇಟಾಗಿ ಮಾಡ್ಕೊತ ಇದ್ದೀನಿ. ಈಗ ಕೋರಿಯಂಡರ್ ಇದ್ರದ್ದೆಲ್ಲ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಒಂದು 7-8 ಒಣಮೆಣಸನ್ನು ಹಾಕ್ಕೊಂಡು ಇವಾಗ ಅದನ್ನು ಕೂಡ ಪೌಡ್ರ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಬೇರೆ ಬೇರೆದೊಂದು 2 ರೀತಿಯಾದಂಥ ಮೆಣಸನ್ನು ಕೂಡ ಪೌಡ್ರ್ ಮಾಡ್ಕೊಳ್ಬೋದು, ಸ್ಪೈಸಿ ಜಾಸ್ತಿ ಬೇಕು ಅಂತಂದರೆ. ಇವಾಗ ನೋಡಿ 1 ಗಡ್ಡೆ ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪಿದು ಸ್ವಲ್ಪ ದಂಟು, ಮತ್ತು ಒಂದು 2 ಇಂಚ್ ಆಗುವಷ್ಟು ಶುಂಠಿಯನ್ನು ಕಟ್ ಮಾಡಿಕೊಂಡು ಇವಾಗ ಇದಿಷ್ಟನ್ನು ಒಂದು ಪೇಸ್ಟನ್ನು ಮಾಡ್ಕೊತ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೂ ಮಾಡ್ಕೊಳ್ಬೇಕಾಯ್ತು. ಅದ್ರ ಜೊತೆಗೆ ಹಸಿಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು ಇದ್ದರೆ ಪುದೀನ, ಆಮೇಲೆ ಮೇಥಿ, ಈ ಥರದ್ದು ಯಾವುದು ಕೂಡ ಹಾಕಿನೂ ಕೂಡ ಪೇಸ್ಟ್ ಮಾಡ್ಕೊಳ್ಬೋದು, ಚೆನ್ನಾಗಿ ಬರ್ತದೆ. ಕೊತ್ತಂಬರಿ ಸೊಪ್ಪನ್ನು ನಾವು ಈ ಥರದೊಂದು ಪೇಸ್ಟ್ ಹಾಗೆ ಸೇರಿಸೋದ್ರಿಂದ. ಇವಾಗ ಎಲ್ಲ ತಯಾರು ಮಾಡ್ಕೊಂಡಾಯಿತು. ಈಗ ಚಿಕನನ್ನು ಮ್ಯಾರಿನೇಟ್ ಮಾಡೋದು. ಚಿಕನನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆಯೇ ತಗೊಂಡೀಗ 1 kg ಚಿಕನ್ ಇದೆ. ಅದಕ್ಕೆ ಇವಾಗ ನಾನು ಫಸ್ಟಲ್ಲಿ ಶುಂಠಿ ಬೆಳ್ಳುಳ್ಳಿ ಅದರದ್ದೇನು ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸಿದ್ದೀನಿ. ಇವಾಗ ಕೊರಿಯಂಡರ್ ಪೌಡ್ರ್, ಇದ್ರ ಜೊತೆಗೆ ಇನ್ನೆರಡು ವಸ್ತು ಸೇರಿಸಿದ್ದೀನಿ, ನೀವು ನೋಡಿರ್ತೀರ. ಸೊ ಅದೊಂದು 2 ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ. ಆಮೇಲೆ ಚಿಲ್ಲಿ ಪೌಡರ್, ಬ್ಯಾಡಗಿ ಮೆಣಸಿನಕಾಯಿಂದ ಮಾಡಿರುವಂಥ ಚಿಲ್ಲಿ ಪೌಡ್ರ್, ಇದು ಒಂದು 4 ಸ್ಪೂನ್ ಆಗುವಷ್ಟನ್ನು ಹಾಕಿದ್ದೀನಿ. ಆಮೇಲೆ ಗರಂ ಮಸಾಲ 1 ಸ್ಪೂನ್ ಫುಲ್ ಹಾಕಿದ್ದೀನಿ, ಚೆನ್ನಾಗಿರಲಿ ಅಂಥೇಳಿ. ಇದಕ್ಕೆ ಎಲ್ಲ ಜಾತಿಯಾದಂಥ ಗರಂ ಮಸಾಲೆಗಳನ್ನೆಲ್ಲ ಸೇರಿಸಿ ಪೌಡ್ರ್ ಮಾಡಿರುವಂಥದ್ದು. 1 ಸ್ಪೂನ್ ಆಗುವಷ್ಟನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಈ ಥರದನ್ನೆಲ್ಲ ಹಾಕಬೇಕಾಯ್ತದೆ. ನಾನು ಒಂದೊಂದಾಗಿಯೇ ಎಲ್ಲ ತಯಾರು ಮಾಡಿ ಇಟ್ಕೊಂಡು ಇವಾಗ ಒಂದೊಂದಾಗಿಯೇ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಇವಾಗ ಫ್ರೈಡ್ ಆನಿಯನನ್ನು ಹಾಕಿದ್ದೀನಿ, 2 ಈರುಳ್ಳಿದೇನು ಮಾಡ್ಕೊಂಡಿದ್ದೆ ನೋಡಿ ಅದು. ಹಾಗೆಯೇ ನಾನು ಬಿರಿಯಾನಿ ಮಾಡೋದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟನ್ನೇ ಮಿಸ್ ಮಾಡಿದ್ದೀನಿ. ಏನು ಅಂತ ನಿಮಗೆ ಗೊತ್ತಾಗಿದ್ದರೆ ಕಾಮೆಂಟ್ ಮಾಡಿ. ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿ ಇಡ್ತಾ ಇದ್ದೇನೆ. ಇದ್ರ ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕಿದ್ದೀನಿ. ಆಮೇಲೆ ಬಿರಿಯಾನಿ ಮಸಾಲೆ ಎವರೆಸ್ಟ್ ಇವ್ರದ್ದು, ಇದರಲ್ಲಿ ಉಪ್ಪಾಗಿರ್ಬಹುದು, ಗರಂ ಮಸಾಲ, ಈ ಥರದ್ದೆಲ್ಲನೂ ಇರ್ತದೆ. ನಾವು ರೆಡಿ ಮಸಾಲೆ ಕೂಡ ಆಗಿನೂ ಇದನ್ನು ಬಳಸ್ಕೊಳ್ಬಹುದು. ಆದರೆ ನಾನು ಇದನ್ನು ಸ್ವಲ್ಪ ಒಂದು ಲೈಟಾಗಿ ಅರ್ಧ ಸ್ಪೂನ್ ಆಗೋಷ್ಟನ್ನು ಹಾಕ್ಕೊಂಡು ಮತ್ತು ನಮ್ಮದು ಹೋಮ್ ಮೇಡ್ ಮಸಾಲೆಗಳನ್ನೆಲ್ಲ ಹಾಕಿ ಮಾಡಿದ್ದೀನಿ. ಇವಾಗ ಒಂದು ಅರ್ಧ ನಿಂಬೆಹಣ್ಣನ್ನು ಹಿಂಡಿ ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗಲೇ ಒಂದು ವಸ್ತು ಹಾಕೋದು ಬಾಕಿ ಇತ್ತು, ಆದರೆ ನಾನು ಅದನ್ನು ಮಿಸ್ ಮಾಡಿದ್ದೀನಿ, ಏನು ಅಂತ ನೀವು ಕಾಮೆಂಟ್ ಮಾಡಿ. ಸೊ ಅದು ಹಾಕಿದ್ರಂತೂ ಇನ್ನೂ ಸೂಪರಾಗಿಯೇ ಆಯ್ತಿತ್ತು ರುಚಿ ಎಲ್ಲ ಬಿರಿಯಾನಿದು. ಆ ವಸ್ತುವನ್ನು ತರಬೇಕು ಅಂತಂದರೆ ನಾನು 25 ಕಿಲೋಮೀಟ್ರ್ ದೂರ ಹೋಗಿ ಬರಬೇಕಾಯ್ತದೆ. ಹಾಗಾಗಿ ಅದನ್ನು ಹಾಕಲಿಕ್ಕೆ ಆಗಲಿಲ್ಲ. ಮತ್ತು ನಮ್ಮ ಮನೆಯಲ್ಲೂ ಇಲ್ಲ, ಹಾಗಾಗಿ ಇನ್ನೊಂದು 5-6 ತಿಂಗಳ ನಂತರ ಆದರೆ ನಮಗೆ ಮನೆಯಲ್ಲೇ ಅದು ಆ ವಸ್ತು ಸಿಗ್ತದೆ. ಇವಾಗ ಮ್ಯಾರಿನೇಟ್ ಮಾಡಿ ಅದರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೀರಿ ಹಾಗೆಯೇ 1 ಗಂಟೆ ಆಗುವಷ್ಟು ತನಕ ಹಾಗೆ ಇಟ್ಬಿಡಬೇಕು. ಇವಾಗ ರೈಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಮತ್ತೆ ಗರಂ ಮಸಾಲೆಗಳನ್ನೆಲ್ಲ ಒಟ್ಟುಗೂಡಿಸ್ಕೊಳ್ತಾ ಇದ್ದೀನಿ. ಒಂದು ಜಾಯಿಕಾಯಿ ಹೂವು, ಆಮೇಲೆ 2 ಚಕ್ರ ಮೊಗ್ಗು, 1 ಈ ಥರ ಕೋಡು, ಆಮೇಲೆ ಒಂದು 5-6 ಪಲಾವ್ ಎಲೆ, ಅದಕ್ಕೆ ದಾಲ್ಚಿನ್ನಿ ಎಲೆ, ಲವಂಗದ ಎಲೆ, ಅದು ಒಂದು ಎಲೆಗಳಂತು ಆಯಿತಾ, ಆ ಥರದೊಂದು 5-6 ಎಲೆಗಳನ್ನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 4 ಲವಂಗದ ಪೀಸ್, ಆಮೇಲೆ ಕಾಳು ಮೆಣಸು ಒಂದು 7-8, ಚಕ್ಕೆ, ಇದನ್ನೆಲ್ಲ ಹಾಕ್ಕೊಳ್ಬೇಕು. ಆಮೇಲೆ ಏಲಕ್ಕಿ,
ನಿಮ್ಮ ಹತ್ರ ಯಾವ್ಯಾವುದು ಸ್ಪೈಸಸ್ ಎಲ್ಲ ಇದೆ ನೋಡಿ ಅದನ್ನೆಲ್ಲನೂ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರ್ತದೆ ಫ್ಲೇವರಿಗೆ. ಆಮೇಲೆ ಸ್ವಲ್ಪ ಬಡೆ ಸೊಪ್ಪು ಮತ್ತು ಒಂದು ಚೂರಾಗುವಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ. ಸೊ ಇದಿಷ್ಟು ರೈಸ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂಥ ಗರಂ ಮಸಾಲ ವಸ್ತುಗಳು. ಈ ಥರದ್ದೆಲ್ಲನೂ ಚೆನ್ನಾಗಿತ್ತು. ಗರಂ ಮಸಾಲ ಆಗಿರ್ಬೋದು, ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇತ್ತು, ಆದರೆ ಅದೊಂದು ವಸ್ತು ಮಾತ್ರ ಮಿಸ್ ಆಗಿತ್ತು. ಇವಾಗ ರೈಸ್ ಮಾಡ್ಕೊಳ್ಳೋದಕ್ಕೆ ನೀರನ್ನು ಕಾಯಿಸೋದಕ್ಕೆ ಇಟ್ಟಿದ್ದೀನಿ ನೋಡಿ. ನೀರು ಚೆನ್ನಾಗಿ ಕುದಿಬೇಕು. ಇವಾಗ ಬಿಸಿಯಾಗಿದೆ ನೀರು, ಅದಕ್ಕೆ ಇವಾಗ ನಾನು ತಗೊಂಡಿರುವಂಥ ಎಲ್ಲ ಗರಂ ಮಸಾಲೆಗಳನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಬೇಗ ಆಗ್ತದೆ ಆಯಿತಾ. ನಾವು ಚಿಕನ್ ಸಾರು, ಸುಕ್ಕ ಈ ಥರದನ್ನೆಲ್ಲ ಮಾಡೋದಕ್ಕಿಂತಲೂ ಬಿರಿಯಾನಿ ಮಾಡಿದ್ರಂತೂ ಬೇಗ ಆಯಿತು. ಮತ್ತು ಕಡಿಮೆ ಕೆಲಸ. ಈಗ ನಾವು ಚಿಕನ್ ಸಾರಲ್ಲಿ ಮುಂದೆ ಸಾರು ಬೇರೆ ಮಾಡಬೇಕು, ಮತ್ತು ರೈಸ್ ಬೇರೆ ಮಾಡಬೇಕು, ಸಾರಿಗೆ ತೆಂಗಿನಕಾಯಿ ಇದು ಅಂತಾರೆ, ಇಷ್ಟೆಲ್ಲ ಸಾಮಗ್ರಿ ಬೇಕಾಯಿತು. ಅದರ ಬದಲು ಬಿರಿಯಾನಿ ಮಾಡಿದ್ರೆ ಸೇವ್ ಅಂತಲೇ ಹೇಳ್ಬೋದು. ಮತ್ತು ಜಾಸ್ತಿ ಜನ ಇಷ್ಟಪಡ್ತಾರೆ ಬಿರಿಯಾನಿಯನ್ನು. ಸೊ ನನಗಂತೂ ಚಿಕನಲ್ಲಿ ಮಾಡುವಂಥ ಎಲ್ಲ ಅಡುಗೆನೂ ಇಷ್ಟ, ಅದರಲ್ಲೂ ಬಿರಿಯಾನಿನೂ ಕೂಡ ತುಂಬ ಇಷ್ಟ. ಇವಾಗ ಗರಂ ಮಸಾಲೆ ಎಲ್ಲನೂ ನೀರಲ್ಲಿ ಚೆನ್ನಾಗಿ ಕುದ್ದಿದೆ ನೋಡಿ. ನೀರಿನ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಮತ್ತು ಒಂದು ಅರ್ಧ ನಿಂಬೆ ಹಣ್ಣು ಆಗುವಷ್ಟನ್ನು ಹಿಂಡಿಕೊಂಡು ಇನ್ನೊಂದು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕಿ ಒಂದು ಕುದಿ ಬಂದ ಮೇಲೆ ನಾನಿವಾಗ ಅಕ್ಕಿಯನ್ನು ಒಂದು 10 ನಿಮಿಷದ ಮೊದಲೇ ತೊಳೆದಿಟ್ಕೊಂಡಿದ್ದೆ. ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರದನ್ನೆಲ್ಲ ಹಾಕಿದ್ದೀನಿ. ಕೆಲವೊಂದು ಹೇಳುವಾಗೆಲ್ಲ ಮಿಸ್ ಆಗಿದ್ರೂ ಕೂಡ ಸೇರಿಸೋದನ್ನು ನಾನು ಮರೀಲಿಲ್ಲ. ಇವಾಗ ಅಕ್ಕಿ ನಾನು ಬಾಸುಮತಿ ರೈಸ್ ಆಗಿದ್ದರೆ ಚೆನ್ನಾಗಿರ್ತಿತ್ತು ಈ ಬಿರಿಯಾನಿಗೆ. ಇರಲಿಲ್ಲ, ಹಾಗಾಗಿ ನಾನು ಸಣ್ಣ ಮಸಾಲೆ ಅಕ್ಕಿಯನ್ನು ಇತ್ತು. ಈ ಸಣ್ಣ ಮಸಾಲೆ ಅಕ್ಕಿ ರೈಸಿಗೆಲ್ಲ ತುಂಬ ಚೆನ್ನಾಗೈತದೆ, ಹಾಗಾಗಿ ಅದನ್ನೇ ಸೇರಿಸಿದ್ದೀನಿ. ಸಣ್ಣ ಮಸಾಲೆ ಅಕ್ಕಿಯನ್ನು ತೊಳೆದೊಂದು 10 ನಿಮಿಷ ಇಟ್ಕೊಂಡಿದ್ದೆ. ಇವಾಗ ಕುದೀತಿರುವಂಥ ನೀರಿಗೆ ಹಾಕಿ ರೈಸ್ ಮಾಡ್ಕೊಂಡ್ರೆ ಆಯಿತು. ರೈಸ್ ಗೊತ್ತಿದೆಯಲ್ಲ ನಿಮಗೆ, ಮತ್ತು ಇನ್ನು ಅಷ್ಟೊಂದಾಗಿ ಹೇಳಬೇಕು ಅಂತಿಲ್ಲ. ಒಂದು 80% ಆಗುವಷ್ಟು ಬೆಂದರೆ ಸಾಕಾಯ್ತದೆ ಅಕ್ಕಿ. ಅಲ್ಲಿ ತನಕ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಒಂದು ಮುಕ್ಕಾಲು ಗಂಟೆ ನಂತರ ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ ಎಲ್ಲನೂ ಇನ್ನೊಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ಇವಾಗೆಲ್ಲ ಖಾರ, ಉಪ್ಪು ಇದೆಲ್ಲನೂ ಕೂಡ ಚಿಕನ್ ಹೀರ್ಕೊಂಡು ಚೆನ್ನಾಗಿ ಆಗಿರ್ತದೆ. ಸೊ ಇವಾಗ ನಾವು ಇದನ್ನು ಬಿರಿಯಾನಿ ಮಾಡಲಿಕ್ಕೆ ತಯಾರಾಗಿದೆ. ನಾನು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದ್ದೀನಿ, ಒಂದು ಅರ್ಧ ಲೋಟ ಆಗೋಷ್ಟು ಚಿಕ್ಕ ಲೋಟದಲ್ಲಿ. ಯಾಕೆಂದರೆ ಅದು ಚೆನ್ನಾಗಿ ಬೇಯಬೇಕು. ಮತ್ತು ತುಂಬ ತಿಕ್ಕ ಆಗಿಟ್ಬಿಟ್ರೆ ಬೇಗ ಸೀದೋಗ್ಬಿಡ್ತದೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದೆ, ಇನ್ನು ಸಾಕಾಗಲಿಲ್ಲ, ಇನ್ನೂ ಒಂಚೂರು ಹಾಕಬೇಕಾಯ್ತದೆ. ನಿಮ್ಮ ಹತ್ರ ಬಟರ್ ಇರಲಿ ಅಥವಾ ಎಣ್ಣೆ ಈ ಥರದ್ದು ಕೂಡ ಈ ಸಮಯದಲ್ಲಿ ಹಾಕ್ಕೊಳ್ಬೋದು. ನೋಡಿ ಚೆನ್ನಾಗೆಲ್ಲ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನು ನಾನು ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ. ಇನ್ನು ಕೆಲವೊಬ್ಬರು ಇದನ್ನು ಚಿಕನನ್ನು ಮತ್ತೆ ಬಾಯ್ಲ್ ಮಾಡೋದಿಲ್ಲ, ಇವಾಗಲೇ ರೈಸನ್ನು ಹಾಕಿ ದಮ್ ಕಟ್ಟಿಟ್ಬಿಡ್ತಾರೆ. ಆ ಥರನೂ ಮಾಡ್ಬೋದು. ನಾನು ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳುವಂತ ಅಂದ್ಕೊಂಡೆ. ನೋಡಿ ಚಿಕನನ್ನು ಬೇಯಿಸೋದಕ್ಕೆಲ್ಲ ತಯಾರು ಮಾಡಿ ಇಟ್ಕೊಂಡೆ. ಇವಾಗ ಅದನ್ನ ಬೆಂದಿದೆಯಾ ಅಂತ ನೋಡಲಿಕ್ಕೆ ಬಂದೆ. ಒಂದು 80% ಆಗುವಷ್ಟು ಬೆಂದರೆ ಸಾಕಾಯ್ತದೆ. ಈಗ ನೋಡಿ ಈ ಥರ ಇದು ತುಂಬ ಸ್ಮೂತ್ ಆಗಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು. ಎಲ್ರಿಗೂ ಗೊತ್ತಿರ್ತದೆ ನೋಡಿ ಬಿರಿಯಾನಿಗೆಲ್ಲ ಎಷ್ಟು ರೈಸನ್ನೆಲ್ಲ ಬೇಯಿಸ್ಕೊಳ್ಬೇಕು ಹೇಳಿ. ಇಷ್ಟು ಇವಾಗ ಸರಿಯಾಗಿದೆ. ಇದನ್ನು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಅನ್ನದಲ್ಲಿ ಇರುವಂಥದ್ದು. ನಾನು ಈಗ ಚಿಕನನ್ನು ಒಂದು 30% ಆಗುವಷ್ಟು ಬೇಯಿಸ್ಕೊಳ್ಳೋದಕ್ಕೆ ಮೇನ್ ಕಾರಣ ಅಂತಂದರೆ ಉಪ್ಪು ಮತ್ತು ಖಾರ ಎಲ್ಲನೂ ಸರಿಯಾಗಿದೆಯಾ ಅಂತೇಳಿ ನೋಡೋದಕ್ಕೆ. ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು, ಹಾಗಾಗಿ ಉಪ್ಪನ್ನು ಹಾಕಿ ಇವಾಗ ಇನ್ನೊಂಚೂರು ಬೇಯಿಸ್ಕೊಂಡು ಆಮೇಲೆ ರೈಸ್ ಹಾಕಿ ದಮ್ ಕಟ್ಟೋದು.
ಚಿಕನ್ ಎಲ್ಲನೂ ಬೆಂದು ಸ್ವಲ್ಪ ನೀರು ನೀರು ಥರ ಬಿಡ್ತಿದ್ದಂಗೆ ನಾನು ದಮ್ ಕಟ್ಟಲಿಕ್ಕೆ ಬೇಯಿಸ್ಕೊಂಡಿರುವಂಥ ರೈಸನ್ನೆಲ್ಲ ಈಗ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ನೀರಿಂದ ಸಪ್ರೇಟ್ ಮಾಡಿ ನಾನು ಮೊದಲೇ ನೀರನ್ನು ಸಪ್ರೇಟ್ ಮಾಡ್ಕೊಬಿಟ್ಟಿದ್ದೆ. ಹಾಗಾಗಿ ಈಗ ಮತ್ತೆ ನೀರನ್ನು ತೆಗಿಬೇಕು ಅಂತೇನಿಲ್ಲ. ಈಗ ಬಿಸಿ ಬಿಸಿಯಾಗಿರುವಂಥ ಅನ್ನವನ್ನು ತೆಗೆದು ನಾನು ಚಿಕನ್ ಮೇಲುಗಡೆಗೆ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ಅನ್ನವನ್ನೆಲ್ಲನೂ ಹಾಕಾದ್ಮೇಲೆ ಸ್ವಲ್ಪ ಬಿರಿಯಾನಿ ಎಸೆನ್ಸ್ ಇತ್ತು, ಸೊ ಅದನ್ನು ಒಂದು ಅರ್ಧ ಸ್ಪೂನ್ ಆಗುವಷ್ಟನ್ನು ಸ್ವಲ್ಪ ಈ ಥರ ಹಾಕಿದೆ. ಆಮೇಲೆ ಒಂದು ಅರ್ಧ ಟೊಮೆಟೊ ಹಣ್ಣನ್ನು ಈ ಥರ ಸ್ಲೈಸ್ ಮಾಡಿ ಕಟ್ ಮಾಡಿ ಅದ್ರ ಮೇಲ್ಗಡೆಗೆ ಇಟ್ಟೆ, ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ. ಮತ್ತು ಟೊಮೆಟೊನು ಕೂಡ ಅದ್ರ ಜೊತೆಗೆ ಹಾಕಿ ದಮ್ ಕಟ್ಟಿ ಅದಾದ ನಂತರ ತಿರ್ಸ್ಕೊಂಡು ತಿನ್ನುವಾಗ ಟೊಮೆಟೊ ಎಲ್ಲ ಸಿಗ್ತದೆ ನೋಡಿ, ಅವಾಗಂತೂ ತುಂಬಾ ರುಚಿಯಾಗಿರ್ತದೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೊಮೆಟೊನೇ ಈ ಥರ ಇಟ್ಟೆ. ಇದ್ರ ಮೇಲ್ಗಡೆಗೆ ನಾವು ಕಲರ್ ರೈಸ್ ಥರ ಮಾಡ್ಕೊಳ್ಳೋದು ಹಾಗಿದ್ದರೆ ಇವಾಗ ನಾವು ಅದ್ರ ಮೇಲ್ಗಡೆಗೆ ಹಾಕ್ಕೊಳ್ಬೇಕಾಯ್ತದೆ. ನಾನೇನು ಆ ಥರ ಕಲರ್ ರೈಸ್ ಥರ ಎಲ್ಲ ಮಾಡ್ಕೊಳ್ಳಲಿಲ್ಲ. ಹಾಗೆಯೇ ನಾರ್ಮಲ್ ವೈಟ್ ರೈಸ್ ಥರನೇ ಇಟ್ಟಿದ್ದೀನಿ. ಆಮೇಲೆ ಅದು ಮಸಾಲೆ ಜೊತೆಗೆಲ್ಲನೂ ಬೇರೆ ಕಲರಲ್ಲೇ ಆಗಿರುತ್ತೆ, ಮಸಾಲೆ ಕಲರನ್ನೇ. ಆಮೇಲೆ ಈಗ ದಮ್ ಕೊಟ್ಟೋದಕ್ಕೆ ನಾನೊಂದು ಟವೆಲನ್ನು ಒದ್ದೆ ಟವೆಲನ್ನು ಈ ಥರ ರೋಲ್ ಮಾಡಿಬಿಟ್ಟು ಸುತ್ತಲೂ ಇಟ್ಟು ಪ್ಲೇಟನ್ನು ಇಟ್ಬಿಡ್ತೀನಿ. ಚೆನ್ನಾಗಿ ದಮ್ ಕಟ್ತದೆ. ದಮ್ ಕಟ್ಟಲಿಕ್ಕಂತೂ ಸುಮಾರು ರೀತಿಯಂಥ ಆಪ್ಷನ್ಸ್ ಇದೆ. ಹಿಟ್ಟಿನ ರೋಲ್ ಥರ ಮಾಡಿಬಿಟ್ಟು ಅದನ್ನು ಕೂಡ ಇಟ್ಟು ದಮ್ ಕಟ್ಬೋದು. ಇಲ್ಲಾಂತಂದರೆ ಒಂದು ಪ್ಲಾಸ್ಟಿಕನ್ನು ಕೂಡ ಕವರ್ ಮಾಡಿ ದಮ್ ಕಟ್ಬೋದು. ಇಲ್ಲಾಂತಂದರೆ ಸ್ಟೀಮ್ ಮಾಡಲಿಕ್ಕೆ ಅಂತಲೇ ಬೇರೆ ರೀತಿಯಾದಂಥ ಪಾತ್ರೆಗಳೆಲ್ಲ ಸಿಗ್ತದೆ ಬಿರಿಯಾನಿ ಮಾಡಲಿಕ್ಕೆ. ಅದಂತೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಇನ್ನು ಈಸಿಯಾಗಿ ಮಾಡಬೇಕಂತಂದರೆ ಈ ಥರ ಒಂದು ಮನೇಲಿ ಟವೆಲ್ಲ ಇರ್ತದೆ ನೋಡಿ, ಅದನ್ನೇ ಒದ್ದೆ ಮಾಡಿಬಿಟ್ಟು ಈ ಥರ ಇಟ್ಟು ಚೆನ್ನಾಗಿ ದಮ್ ಹೋಗದಿರೋ ರೀತಿ ಮಾಡಿಬಿಟ್ರಂದು ಬೆಸ್ಟ್ ಆಯ್ತದೆ ಅಂತಲೇ ಹೇಳ್ಬೋದು. ಸೊ ನಾನು ಯಾವಾಗಲೂ ಬಿರಿಯಾನಿ ದಮ್ ಕಟ್ಟಲಿಕ್ಕೆ ಇದೇ ಥರನೇ ಮಾಡಿಬಿಡ್ತೀನಿ. ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು. ಹಾಗಾಗಿ ಸೊ ಈ ಥರ ದಮ್ಮೆಲ್ಲ ಕಟ್ಟಾದ್ಮೇಲೆ ಅದ್ರ ಮೇಲ್ಗಡೆಗೆ ಸ್ವಲ್ಪ ವೆಯ್ಟ್ ಇಡಬೇಕು ನೋಡಿ. ಅದಕ್ಕಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಈ ಥರ ಇಟ್ಟು ಒಂದು 15 ನಿಮಿಷ ಇಟ್ಟರೆ ಸಾಕಾಯ್ತದೆ. ಫ್ರೆಂಡ್ಸ್, ಇವಾಗಷ್ಟೇ ಬಿರಿಯಾನಿ ಎಲ್ಲ ಮಾಡೆಲ್ಲ ಕೆಲಸ ಎಲ್ಲ ಮುಗಿಸಿ ದಮ್ಮೆಲ್ಲ ಕಟ್ಟಿಟ್ಟಿದ್ದೀನಿ. ತೆಗೀಲಿಲ್ಲ ಇನ್ನು. ನಾನೊಂದು ಪ್ರಾಪರಾಗಿ ಇಷ್ಟೇ ಟೈಮ್ ಒಂದು 15 ನಿಮಿಷನೋ 20 ನಿಮಿಷನೋ 25 ನಿಮಿಷನೋ ಅಂತೆಲ್ಲ ಇಡಲಿಲ್ಲ. ದಮ್ ಕಟ್ಟಿ ಮತ್ತು ಕೆಂಡದಲ್ಲಿ ಇಟ್ಟಿದ್ದೀನಿ. ಹಾಗೆ ಒಂದೊಂದು ಪಾತ್ರೆ ತೊಳೆಯೋದು, ಆಮೇಲೆ ಅಡುಗೆ ಮಾಡುವಾಗೆಲ್ಲ ಸ್ವಲ್ಪ ಗಜಿಬಿಜಿ ಎಲ್ಲ ಕಂಡಿರ್ತದೆ ನೋಡಿ, ಅದೆಲ್ಲ ಸರಿ ಮಾಡೋ ತನಕ ಇಟ್ಟಿದ್ದೀನಿ. ಯಾಕೆಂತಂದರೆ ತುಂಬ ಹೊತ್ತೇನು ಇಡಬೇಕಂತಿಲ್ಲ. ಯಾಕೆಂದರೆ ನಾನು ಸ್ವಲ್ಪ ಚಿಕನನ್ನು ಮೊದಲೇ ಒಂದು 30% ಆಗುವಷ್ಟನ್ನು ಬೇಯಿಸ್ಕೊಂಡಿದ್ದೆ ನೋಡಿ. ಹಾಗಾಗಿ ಒಂದು 15 ನಿಮಿಷ ಇಟ್ಟರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಆಗಿದೆ 15 ನಿಮಿಷ. ಇಳಿಸ್ತೀನಿ. ಹಾಗೆ ಕರೆಕ್ಟಾಗಿ 2 ಗಂಟೆ ಐತಿ ಈಗ ಮಧ್ಯಾಹ್ನ. ಮಳೆ ಇಲ್ಲ ಇವತ್ತಿನ ದಿನ, ಬಿಸಿಲು ಇಲ್ಲ, ಇದೇ ಥರ ಮೋಡದ ವಾತಾವರಣ. ಹಾಗೆ ನಮ್ದು ಇವತ್ತು ಬೆಳಿಗ್ಗೆಯಿಂದ ಮದ್ದು ಹೊಡೆಯೋದಾಯ್ತಾ ಇದೆ. ಸಿಕ್ಕಾಪಟ್ಟೆ ಕೆಲಸ, ಪುರ್ಸೊತ್ತೇ ಇಲ್ಲ. ಈಗ ತೋಟಕ್ಕೆಲ್ಲ ಹೋಗಬೇಕು. ತೋಟಕ್ಕೆ ಅಂದರೆ ನಾನೇನು ಮದ್ದು ಹೊಡೋಕೆ ಹೋಗೋದಿಲ್ಲ, ಮದ್ದು ಹೊಡೋರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಕೊಡೋದು. ಈಗ ತುತ್ತು ಸುಣ್ಣವನ್ನೆಲ್ಲ ಕರಗಿಸಿ ಮತ್ತು ತಗೊಂಡೋಗಿ ಕೊಟ್ಟು ಬರೋದು. ಆಮೇಲೆ ಅವರೆಲ್ಲನೂ ಅಲ್ಲಿ ಡ್ರಮ್ಮಲ್ಲೇ ತಯಾರು ಮಾಡ್ಕೊತಾರೆ. ಈಗ ಅಮ್ಮನನ್ನ ಕಳಿಸ್ಕೊಟ್ಟಿದ್ದೆ, ಮದ್ದೆಲ್ಲ ಮಾಡಿ ಅಮ್ಮ ತಗೊಂಡು ಹೋಗೋರೆ. ನಾನು ಅಷ್ಟರೊಳಗೆ ಬಿರಿಯಾನಿ ಮಾಡೋ ಕೆಲಸವನ್ನು ಮುಗಿಸ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನನಗೆ ಸ್ಪೈಸಸ್ ಆಗಿ ಆ ಫ್ಲೇವರ್ ಇದ್ದರೆ ಸಾಕು. ಚಿಕನ್ನು ಮತ್ತು ಸ್ಪೈಸಿ ಫ್ಲೇವರ್ ಇದ್ದರೆ ನಂಗೆ ತುಂಬ ಇಷ್ಟ ಆಗ್ತದೆ. ಮತ್ತು ಸ್ಪೈಸಿ ಇಲ್ಲದೇ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಈಗ ಅಂಗಡಿಗಳಲ್ಲೆಲ್ಲ ಮಾಡ್ತಾರೆ ನೋಡಿ, ಕೆಲವೊಂದು ಕಡೆ ಕರೆಕ್ಟಾಗಿರ್ತದೆ ಸ್ಪೈಸಿ. ಒಂದು 10% ನಮಗೆ ಸ್ಪೈಸಿ ಜಾಸ್ತಿ ಇರಬೇಕು, ಹಾಗಿದ್ರೆ ಮಾತ್ರ ಇಷ್ಟ ಆಗ್ತದೆ. ಈಗ ನನ್ನ ಬೆಕ್ಕುಗಳೆಲ್ಲ ಬಿರಿಯಾನಿ ತಿನ್ನಲಿಕ್ಕೆ ಕಾಯ್ತಾ ಇದ್ದೇವೆ. ಹಾಗೆ ಟೇಸ್ಟ್ ಬಂದಿರುತ್ತೆ ಅಂತ ಹೇಳ್ತೀನಿ ನಿಮಗೆ.
ಮತ್ತೆ ಬಟ್ಲ ತಗೋಬಾ.